ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ಸಂಘರ್ಷದಲ್ಲಿ ಮತ್ತೆ ಭಾರತೀಯರಿದ್ದ ಹಡಗಿನ ಮೇಲೆ ದಾಳಿಯಾಗಿದೆ. ಮತ್ತೊಂದು ಕಡೆ ಸೌದಿ ಮತ್ತು ಹುತಿಗಳ ನಡುವೆ ಭೀಕರ ಯುದ್ಧ ಸ್ಫೋಟ ಆಗಿದೆ. ಅತ್ತ ಇರಾನ್ ಮೇಲೆ ಬಹ್ರೇನ್, ಕುವೈತ್ಗಳು ಅಟ್ಯಾಕ್ ಮಾಡಿದ್ದು ಪಾಕಿಸ್ತಾನದಲ್ಲಿ ಭಯಾನಕ ಉಗ್ರ ದಾಳಿಯಾಗಿದೆ. ಕಾಮನ್ವೆಲ್ತ್ನಲ್ಲಿ ಭಾರತ ಪದಕದ ಬೇಟೆಯಾಡಿದೆ. ಎಲ್ಲ ಘಟನೆಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಹಾರ್ಮುಜ್ ಹತ್ರ ಆಗ್ತಿರುವ ಅಪಾಯಕಾರಿ ಸ್ಥಿತಿಯ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀವಿ ನಿಮಗೆ. ಇರಾನ್ ಜಲ ಪ್ರದೇಶದಲ್ಲಿ ಭಾರತೀಯರಿದ್ದ ಹಡಗಿನ ಮೇಲೆ ಮತ್ತೆ ದಾಳಿಯಾಗಿದೆ. ಮೊಜಾಂಬಿಕ್ ದೇಶದ ಧ್ವಜ ಇದ್ದ LPG ಟ್ಯಾಂಕರ್ ದಿಶಾ ಮೇಲೆ ಅಟ್ಯಾಕ್ ಆಗಿದೆ. ಪರ್ಷಿಯನ್ ಕೊಲ್ಲಿಯತ್ತ ಸಾಗ್ತಾ ಇದ್ದಾಗ ಮಿಸೈಲ್ ಮೂಲಕ ದಾಳಿ ಮಾಡಲಾಗಿದೆ. ಈ ಹಡಗಿನಲ್ಲಿ ಬರೋಬ್ಬರಿ 28 ಜನ ಭಾರತೀಯ ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ರು. ಅದೃಷ್ಟವಶಾತ್ ಎಲ್ಲ 28 ಭಾರತೀಯರು ಸೇಫ್ ಆಗಿದ್ದಾರೆ. ಈ ಬಗ್ಗೆ ಟೆಹರಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ಕೊಟ್ಟಿದೆ. ಎಲ್ಲ ಸಿಬ್ಬಂದಿ ಸೇಫ್ ಆಗಿದ್ದಾರೆ, ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದೆ. ಭಾರತೀಯ ನಾವಿಕರ ಸಂಘ ಅಂದರೆ ದಿ ಫಾರ್ವರ್ಡ್ ಸೀಮೆನ್ಸ್ ಯೂನಿಯನ್ ಆಫ್ ಇಂಡಿಯಾ ಈ ಕ್ಷಿಪಣಿ ದಾಳಿಯನ್ನು ಖಂಡಿಸಿದೆ. ಸದ್ಯ ಈ ದಾಳಿಯನ್ನು ಅಮೆರಿಕ ಮಾಡ್ತಾ, ಇರಾನ್ ಮಾಡ್ತಾ ಇನ್ನಷ್ಟೇ ಸ್ಪಷ್ಟವಾಗಬೇಕು. ಈ ಹಿಂದೆ ಇಬ್ಬರೂ ಕೂಡ ದಾಳಿ ಮಾಡಿದ್ರು. ನಮ್ಮ ಬ್ಲಾಕೇಡನ್ನು ಮುರಿದಿದ್ದಾರೆ, ಅದನ್ನು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳಿ. ಭಾರತೀಯರಿದ್ದ ಹಡಗಿನ ಮೇಲೆ ಅಮೆರಿಕನೂ ದಾಳಿ ಮಾಡಿತ್ತು. ಹಾಗೆ ನಮ್ಮ ಪರ್ಮಿಷನ್ ಇಲ್ಲದೆ ಹೋಗ್ತಿದ್ದಾರೆ ಅಂತ ಇರಾನ್ ಕೂಡ ಅಟ್ಯಾಕ್ ಮಾಡಿತ್ತು. ಈ ದಾಳಿಗಳಲ್ಲಿ ನಮ್ಮ ಹಲವು ಪ್ರಜೆಗಳನ್ನು ನಾವು ಕಳ್ಕೊಂಡ್ವಿ. ಈಗ ಮತ್ತೆ ಭಾರತೀಯರು ಇದ್ದ ಹಡಗನ್ನ ಟಾರ್ಗೆಟ್ ಮಾಡಲಾಗಿದೆ. ಇನ್ನೊಂದು ಕಡೆ ಸೌದಿ ಅರೇಬಿಯಾ ಕೂಡ ಯುದ್ಧಕ್ಕಿಳಿದಿದೆ. ಇರಾನ್ ಬೆಂಬಲಿತ ಹುತಿಗಳ ವಿರುದ್ಧ ಯೆಮೆನ್ ಒಳಗಡೆ ದಾಳಿ ಮಾಡಿದೆ. ಯೆಮೆನ್ನ ಹೊಡೈಡಾ ಬಂದರು ನಗರ ಮತ್ತು ಕಮರಾನ್ ದ್ವೀಪದ ಮೇಲೆ ಸೌದಿ ಪಡೆಗಳು ಏರ್ ಸ್ಟ್ರೈಕ್ ನಡೆಸಿವೆ. ಹಾಗೆ ರಸ್ ಅಲ್ ಖತೈಬ್ ನೌಕಾನೆಲೆಯನ್ನು ಕೂಡ ಸೌದಿ ಟಾರ್ಗೆಟ್ ಮಾಡಿದೆ. ಕೆಂಪು ಸಮುದ್ರದಲ್ಲಿ ಸೌದಿಯ ತೈಲ ಹಡಗುಗಳ ಮೇಲೆ ಹುತಿಗಳು ಅಟ್ಯಾಕ್ ಮಾಡಿದ್ರು. ಇದಕ್ಕೆ ಪ್ರತಿಕಾರ ಅಂತ ಸೌದಿ ಹೇಳಿದೆ. ಈ ದಾಳಿಯನ್ನು ಹುತಿಗಳು ಕೂಡ ಕನ್ಫರ್ಮ್ ಮಾಡಿದ್ದು ನಮ್ಮ ಟೆಲಿಕಮ್ಯುನಿಕೇಷನ್ ಸೈಟ್ಗಳನ್ನು ಸೌದಿ ಟಾರ್ಗೆಟ್ ಮಾಡಿದೆ ಅಂತ ಹೇಳಿದೆ. ಈ ದಾಳಿಯಲ್ಲಿ ಇಬ್ಬರು ಗಾಯಗೊಂಡಿದ್ದಾರೆ ಅಂತ ಹುತಿಗಳು ಹೇಳಿಕೊಂಡಿದ್ದಾರೆ. ಇನ್ನು ಸೌದಿ ದಾಳಿಯಿಂದ ರೊಚ್ಚಿಗೆದ್ದಿರೋ ಹುತಿಗಳು ಕೂಡ ಸೌದಿಯ ಹಲವು ಕಡೆ ದಾಳಿ ಮಾಡಿದ್ದಾರೆ. ಡ್ರೋನ್, ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಿದ್ದಾರೆ. ಇದರಿಂದ ಸೌದಿಯ ಜಿಜಾನ್, ಯಾನ್ಬು, ಖಾಮಿಸ್ ಮುಷೈತ್ ಏರ್ ಬೇಸ್ನಲ್ಲಿ ಸರಣಿ ಸ್ಫೋಟಗಳಾಗಿವೆ. ಅದರಲ್ಲೂ ಜಿಜಾನ್ ನಗರದಲ್ಲಿ ಬೆಂಕಿ ಹತ್ಕೊಂಡಿದ್ದು ಕರೆಂಟ್ ಕಟ್ ಆಗಿದೆ. ಸೌದಿಯ ದಕ್ಷಿಣ ಭಾಗದಲ್ಲಿ ವಿಮಾನಗಳ ಹಾರಾಟ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಭದ್ರತಾ ಕಾರಣಕ್ಕಾಗಿ ಜೆಡ್ಡಾ ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರವನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಹಾಗೆ ನಮ್ಮ ಬಂದರಿನ ಮೇಲೆ ದಾಳಿ ಮಾಡಿದ್ರೆ ನಿಮ್ಮ ಏರ್ಪೋರ್ಟ್ಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹುತಿಗಳು ಸೌದಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಇರಾನ್ ವಿರುದ್ಧ ಕುವೈತ್ ಮತ್ತು ಬಹ್ರೇನ್ ಕೂಡ ಯುದ್ಧಕ್ಕಿಳಿದಿವೆ ಅಂತ ಅಮೆರಿಕದ ದಿ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ತಮ್ಮ ಮೇಲಿನ ದಾಳಿಗೆ ಪ್ರತಿಕಾರವಾಗಿ ಕುವೈತ್ ಮತ್ತು ಬಹ್ರೇನ್ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿವೆ ಅಂತ ಗೊತ್ತಾಗಿದೆ. ಇರಾನ್ನ ಡ್ರೋನ್ ಮತ್ತು ಮಿಸೈಲ್ ಸ್ಟೋರೇಜ್ ಫೆಸಿಲಿಟಿಗಳನ್ನು ಗುರಿಯಾಗಿಸಿ ದಾಳಿ ಮಾಡಿವೆ ಅಂತ ಮಾಹಿತಿ ಇದೆ. ಈ ಕಾರ್ಯಾಚರಣೆಗೆ UAE ಸಪೋರ್ಟ್ ಮಾಡಿತ್ತು. UAEನವರು ಇಂಟೆಲಿಜೆನ್ಸ್ ಹಾಗೂ ಜೆಟ್ಗಳ ಏರ್ ಕವರ್ ನೀಡಿ ಹೆಲ್ಪ್ ಮಾಡಿದ್ರು ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ಹೇಳಿದೆ. ಅಂದಹಾಗೆ ಯುದ್ಧದ ಆರಂಭದ ದಿನಗಳಲ್ಲೇ UAE ಮತ್ತು ಸೌದಿ ಇರಾನ್ ಮೇಲೆ ದಾಳಿ ಮಾಡಿದ್ವು. ಅದರಲ್ಲೂ UAE ಇರಾನ್ ಒಳಗಡೆ ಡಜನ್ ಗಟ್ಟಲೆ ದಾಳಿಗಳನ್ನು ನಡೆಸಿತ್ತು. ಈಗ ಕುವೈತ್ ಮತ್ತು ಬಹ್ರೇನ್ ಕೂಡ ನೋಡಿ ಸಾಕಾಗಿ ಇರಾನ್ಗೆ ಹೊಡೆದಿವೆ ಅಂತ ರಿಪೋರ್ಟ್ ಆಗಿದೆ. ಇನ್ನು ಈ ಹೊಸ ಉದ್ವಿಗ್ನತೆಯಿಂದ ತೈಲ ಬೆಲೆ $96, $98 ಆಸುಪಾಸಲ್ಲಿತ್ತು. ಆಲ್ರೆಡಿ $100 ಟಚ್ ಮಾಡಿತ್ತು ಈ ಎರಡನೇ ಫೇಸ್ನ ಉದ್ವಿಗ್ನತೆಯಲ್ಲಿ. ಮತ್ತು ಸ್ವಲ್ಪ ಕಮ್ಮಿ ಆಗಿದ್ದು ಮತ್ತೀಗ $96, $98 ಆಸುಪಾಸಲ್ಲಿ ಮೂವ್ ಆಗ್ತಾ ಇದೆ. ಇನ್ನು ಸ್ನೇಹಿತರೆ, ಸೆವೆನ್ ಸೈನ್ಸ್ ಟೂರಿಸಂನವರು ಪುರಿ ಜಗನ್ನಾಥ ಮತ್ತು 2 ಶಕ್ತಿ ಪೀಠಗಳ ದರ್ಶನಕ್ಕೆ ಸ್ಪೆಷಲ್ ಟೂರ್ ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನು ಒಳಗೊಂಡಿರೋ ಪ್ಯಾಕೇಜ್ ಇದು. ಸ್ಕ್ರೀನ್ ಮೇಲೆ ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಬೇರೆ ಏನು ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಇರಾನ್ ಅಮೆರಿಕ ಸಂಘರ್ಷದಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಸುಮಾರು 6,000 ನಾವಿಕರು ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲ ಅಲ್ಲಿ ಭೀಕರ ಮಾನವೀಯ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಇವರನ್ನು ಕೂಡಲೇ ಸೇಫ್ ಆಗಿ ಹೊರತರುವಂತೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮುಖ್ಯಸ್ಥ ಫಾಲ್ಕರ್ ಟರ್ಕ್ ಕರೆ ಕೊಟ್ಟಿದ್ದಾರೆ. ಇತ್ತ ಸಂಘರ್ಷ ನಿಲ್ಲಿಸೋಕೆ, ಮಾತುಕತೆ ನಡೆಸೋಕೆ ಇರಾನ್ ಹಿಂದೆಂದಿಗಿಂತಲೂ ತುಂಬಾ ಸೀರಿಯಸ್ ಆಗಿದೆ ಅಂತ ಇನ್ಯಾರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮಾತುಕತೆ ಆಗಿಲ್ಲ ಅಂದರೆ ನಾವು ಯುದ್ಧವನ್ನು ಇನ್ನಷ್ಟು ಕಂಟಿನ್ಯೂ ಮಾಡೋಕೆ ರೆಡಿ ಇದ್ದೀವಿ. ವಿ ಆರ್ ಲಾಕ್ಡ್ ಆ್ಯಂಡ್ ಲೋಡೆಡ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಈಗ ಒಂದೋ ಸಮಸ್ಯೆ ಬಗೆಹರಿಬಹುದು, ಇಲ್ಲೋ ನಾವು ದೊಡ್ಡ ಆಕ್ಷನ್ ತಗೊಳ್ಳೋ ನಿರ್ಣಾಯಕ ಹಂತಕ್ಕೂ ಹೋಗಬಹುದು. ಆಗ ಇರಾನ್ ಅವರು ಅಂಕಲ್ ಅಂತ ಅತ್ತು ಬಿಡ್ಬೋದು, ಇಲ್ಲ ನಮಗೆ ಸರೆಂಡರೂ ಆಗ್ಬೋದು.
ಇಲ್ಲ ಅಂದರೆ ಅವರು ಯಾವುದೋ ಗುಹೆ ಒಳಗೆ ಹೋಗಿ ಅವಿತು ಕುಳಿತುಕೊಬಹುದು. ಮುಂದೇನಾಗುತ್ತೋ ನೋಡೋಣ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಕಡೆ ಚೈನಾ ಮತ್ತು ರಷ್ಯಾಗೂ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟರೆ ನಿಮಗೆ ಒಳ್ಳೆಯದಲ್ಲ, ನೀವು ಕೆಟ್ಟ ಪರಿಣಾಮ ಫೇಸ್ ಮಾಡಬೇಕಾಗುತ್ತೆ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗೆ ಇರಾನ್ಗೆ ಶಸ್ತ್ರಾಸ್ತ್ರ ನೀಡ್ತಾ ಇಲ್ಲ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನನಗೆ ಭರವಸೆ ಕೊಟ್ಟಿದ್ರು. ಸೊ ಅವರು ಸಪ್ಲೈ ಮಾಡ್ತಿಲ್ಲ ಅಂತ ನಾನು ನಂಬ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ CIA ಬೇಸ್ಗಳನ್ನು ನಿಖರವಾಗಿ ಟಾರ್ಗೆಟ್ ಮಾಡಿ ದಾಳಿ ನಡೆಸ್ತಾ ಇದೆ. ಇದಕ್ಕೆ ಚೈನಾ ಮತ್ತು ರಷ್ಯಾ ಸಹಾಯ ಮಾಡಿರಬಹುದು ಅಂತ ಹೇಳಲಾಗ್ತಿತ್ತು. ಅದಕ್ಕೆ ಟ್ರಂಪ್ ಈ ತರ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಿರ್ಗಿಸ್ತಾನ್ನಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ವಿದೇಶಾಂಗ ಸಚಿವರ ಮಂಡಳಿಯ ಮೀಟಿಂಗ್ ನಡೆದಿದೆ. ಈ ವೇಳೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಎಲ್ಲ ಸದಸ್ಯ ರಾಷ್ಟ್ರಗಳು ಇರಾನ್ ಮೇಲೆ ಅಮೆರಿಕ ನಡೆಸ್ತಿರೋ ದಾಳಿಯನ್ನ ಖಂಡಿಸಿವೆ. ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಉಲ್ಲಂಘಿಸ್ತಾ ಇದೆ ಅಂತಲೂ ಖಂಡಿಸಲಾಗಿದೆ. ಇದನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಅಲ್ಲದೆ ಅಮೆರಿಕದ ಕ್ರಮಗಳಿಗೆ ರೆಸ್ಪಾಂಡ್ ಮಾಡೋಕೆ SCO ರಾಷ್ಟ್ರಗಳು ಯೋಚನೆ ಮಾಡ್ತಿದ್ದಾರೆ. ಅಮೆರಿಕದ ಕ್ರಮಗಳನ್ನು ನಾರ್ಮಲ್ ಅಂತ ಒಪ್ಪೋಕೆ ಈ ರಾಷ್ಟ್ರಗಳು ರೆಡಿ ಇಲ್ಲ ಅಂತ ಅಬ್ಬಾಸ್ ಅರಾಕ್ಚಿ ಹೇಳ್ಕೊಂಡಿದ್ದಾರೆ. ಈ SCOನಲ್ಲಿ ಭಾರತನೂ ಇದೆ, ಚೈನಾ, ರಷ್ಯಾ, ಪಾಕಿಸ್ತಾನ, ಇರಾನ್, ಬೆಲರೂಸ್, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತು ಇನ್ನೊಂದು ಸ್ಥಾನ್ ಉಜ್ಬೆಕಿಸ್ತಾನ್ ಇವರು ಕೂಡ ಇದ್ದಾರೆ. ಇತ್ತ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ ಹೊಸ ಗಲಾಟೆ ಶುರುವಾಗಿದೆ. ವೆಸ್ಟ್ ಬ್ಯಾಂಕ್ನ ನಬ್ಲಸ್ ನಗರದ ಟಾಲ್ ಅನ್ನೋ ಕಡೆ ದೊಡ್ಡ ಗಲಾಟೆ ನಡೆದು ಹಿಂಸಾಚಾರ ಆಗಿದೆ. 4 ಪ್ಯಾಲೆಸ್ತೇನಿಯರು ಮತ್ತು 2 ಇಸ್ರೇಲಿ ಸೆಟ್ಲರ್ಗಳು ಮೃತಪಟ್ಟಿದ್ದಾರೆ. ಈ ಊರಿನ ಒಳಗಡೆ ಇಸ್ರೇಲಿ ಸೆಟ್ಲರ್ಗಳು ಏಕಾಏಕಿ ನುಗ್ಗಿ ಪ್ಯಾಲೆಸ್ತೇನಿಗಳ ಮನೆಗಳ ಮೇಲೆ ದಾಳಿ ಮಾಡಿದ್ರು ಅಂತ ಪ್ಯಾಲೆಸ್ತೇನಿಗಳು ಹೇಳ್ತಾ ಇದ್ದಾರೆ. ಆಗ ಘರ್ಷಣೆಯಾಗಿ ಇಸ್ರೇಲಿಗರು ಮನ ಬಂದಂತೆ ಗುಂಡು ಹಾರಿಸಿದ್ದಾರೆ ಅನ್ನೋದು ಪ್ಯಾಲೆಸ್ತೇನಿಗಳ ಆರೋಪ. ಆದರೆ ಇಸ್ರೇಲ್ ಮಿಲಿಟರಿ ಪ್ರಕಾರ ಈ ಭಾಗದಲ್ಲಿ ಇಸ್ರೇಲಿಗರು ಹೈಕಿಂಗ್ ಮಾಡ್ತಿರುವಾಗ ಇಸ್ರೇಲಿಗರ ಮೇಲೆ ದಾಳಿಯಾಗಿತ್ತು. ಪ್ಯಾಲೆಸ್ತೇನಿಯರು ತಮ್ಮ ಭದ್ರತಾ ಸಿಬ್ಬಂದಿ ಹತ್ತಿರ ಇದ್ದ ಶಸ್ತ್ರಾಸ್ತ್ರಗಳನ್ನು ತಗೊಂಡು ಇಸ್ರೇಲಿ ಸೆಟ್ಲರ್ಸ್ ಮೇಲೆ ದಾಳಿ ಮಾಡಿದ್ರು. ಹೀಗಾಗಿ ಹೊಡೆದಾಟ ಆಗಿದೆ ಅಂತ ಇಸ್ರೇಲ್ ಹೇಳಿದೆ. ಸದ್ಯ ಇಸ್ರೇಲ್ ಸೇನೆ ಈ ಭಾಗದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಲಾಂಚ್ ಮಾಡಿದೆ. ಆ ಭಾಗದಲ್ಲಿ ಕರ್ಫ್ಯೂ ಜಾರಿ ಮಾಡಿದೆ. ಅಲ್ಲದೆ ಈ ಹಿಂಸಾಚಾರಕ್ಕೆ ಕಾರಣರಾದ ಪ್ಯಾಲೆಸ್ತೇನಿಯರ ಮನೆಗಳನ್ನು ನಾಶ ಮಾಡಲಾಗುತ್ತೆ ಮತ್ತು ಆ ಭಾಗಕ್ಕೆ ಮತ್ತಷ್ಟು ಇಸ್ರೇಲ್ ಸೈನಿಕರನ್ನ ನಿಯೋಜನೆ ಮಾಡಲಾಗುತ್ತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಇನ್ನು ಭಾರತದಲ್ಲಿ ನಡೀತಾ ಇರೋ CJP ಪ್ರತಿಭಟನೆ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ಪಾಕಿಸ್ತಾನ ನಿರಾಕರಿಸಿದೆ. ಪ್ರತಿಭಟನಾಕಾರರೊಂದಿಗೆ ಭಾರತ ಕಠಿಣವಾಗಿ ವರ್ತಿಸಿದೆಯಂತೆ. ಮಾನವ ಹಕ್ಕುಗಳ ಹೇಗೆ ನಿಮ್ದು ಕಮೆಂಟು ಅಂತ ಕೇಳಲಾಯಿತು. ಇದಕ್ಕೆ ಪಾಕಿಸ್ತಾನದ ವಿದೇಶಾಂಗ ವಕ್ತಾರರಾಗಿರೋ ತಾಹಿರ್ ಅಂಡ್ರಾಬಿ, ಇದು ಭಾರತದ ಆಂತರಿಕ ವಿಚಾರ, ಈ ಬಗ್ಗೆ ನಾವೇನು ಕಾಮೆಂಟ್ ಮಾಡಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಒಳಗೆ ಮನಸ್ಸಲ್ಲೇ ಅನ್ಕೊಂಡಿರ್ತಾರೆ, POKನಲ್ಲಿ, ಬಲೂಚಿಸ್ತಾನದಲ್ಲಿ, ಖೈಬರಲ್ಲಿ ನಮ್ಮದೇ ಸುಮಾರು ಸಮಸ್ಯೆ ಆಗ್ತಾ ಇದೆ, ಇನ್ನು ನಾವು ಅಲ್ಲೇನು ಕಮೆಂಟ್ ಮಾಡೋಣ ಅಂತ ಸುಮ್ಮನಾಗಿರ್ತಾರೆ. ಇತ್ತ ಪಾಕಿಸ್ತಾನದಲ್ಲಿ ಮತ್ತೊಂದು ದೊಡ್ಡ ದಾಳಿಯಾಗಿದೆ. ಪಾಕ್ನ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಟಾಂಕ್ ಜಿಲ್ಲೆಯಲ್ಲಿ ಆರ್ಮಿ ಚೆಕ್ ಪೋಸ್ಟ್ಗೆ ಸ್ಫೋಟಕ ತುಂಬಿದ ವಾಹನವನ್ನು ನುಗ್ಗಿಸಲಾಗಿದೆ. ಪರಿಣಾಮ 12 ಪಾಕ್ ಸೈನಿಕರು ಸೇರಿ 15 ಜನ ಸಾವನ್ನಪ್ಪಿದ್ದಾರೆ. ಈ ದಾಳಿ ಹೊಣೆಯನ್ನ ಪಾಕಿಸ್ತಾನದಲ್ಲಿರೋ ತಾಲಿಬಾನ್ TTPಗಳು ಹೊತ್ಕೊಂಡಿದ್ದಾರೆ. ಈ ದಾಳಿ ಆದ್ಮೇಲೆ ಕಾರ್ಯಾಚರಣೆ ನಡೆಸಿ 12 TTP ಉಗ್ರಗಾಮಿಗಳನ್ನ ಹೊಡೆದು ಹಾಕಿದೀವಿ ಅಂತ ಪಾಕ್ ಸೇನೆನೂ ಹೇಳ್ಕೊಂಡಿದೆ. ಉಳಿದವರಿಗಾಗಿ ಕಾರ್ಯಾಚರಣೆ ಶುರು ಮಾಡಿದ್ದೀವಿ ಅಂತ ಹೇಳಿದೆ. ಇತ್ತ ಗಡಿಯಲ್ಲಿ ಪಾಕಿಸ್ತಾನ ಮತ್ತೆ ಭಾರತಕ್ಕೆ ಪ್ರಚೋದನೆ ಕೊಡೋ ಕೆಲಸ ಮಾಡ್ತಾ ಇದೆ. ಸಾಂಬಾ ಮತ್ತು ಕಥುವಾ ಜಿಲ್ಲೆಗಳ ಗಡಿ ಭಾಗದಲ್ಲಿ ಪಾಕಿಸ್ತಾನ ಡ್ರೋನ್ಗಳನ್ನು ಹಾರಿಸಿದೆ. ಶುಕ್ರವಾರ ತಡರಾತ್ರಿ ಸಾಂಬಾ ಜಿಲ್ಲೆಯ ತರೋರ್ ಹಳ್ಳಿಯ ಬಳಿ ಒಂದು ಡ್ರೋನ್ ಕಾಣಿಸಿತ್ತು. ಅದನ್ನು ಗಮನಿಸಿದ ಸೇನೆ ಗುಂಡಿನ ಮಳೆಗರೆದಿದೆ. ತಕ್ಷಣ ಆ ಡ್ರೋನ್ ಪಾಕ್ ಕಡೆಗೆ ವಾಪಸ್ ಆಗಿದೆ. ಇನ್ನೊಂದು ಕಡೆ ಕಥುವಾ ಜಿಲ್ಲೆಯ ಹೀರಾನಗರ್ ಸೆಕ್ಟರ್ನ ಛಕ್ ನಲುವಾ ಹಳ್ಳಿಯಲ್ಲೂ ಶಂಕಿತ ಪಾಕ್ ಡ್ರೋನ್ ಹಾರಾಟ ನಡೆಸಿದೆ. ಶುಕ್ರವಾರ ಸಂಜೆ ಹೊತ್ತಿಗೆ ಈ ಡ್ರೋನ್ ಕಾಣಿಸಿಕೊಂಡಿದೆ. ಈ 2 ಘಟನೆಗಳ ಬೆನ್ನಲ್ಲೇ ಸೇನೆ ಆ ಭಾಗದಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ಶುರು ಮಾಡಿದೆ. ಸರ್ವೇಲೆನ್ಸ್ ಅನ್ನ ಮತ್ತಷ್ಟು ಜಾಸ್ತಿ ಮಾಡಲಾಗಿದೆ. ಇತ್ತ ಇದೇ ಪಾಕಿಸ್ತಾನ ಸೇನೆಯಲ್ಲಿ ದೊಡ್ಡ ಬದಲಾವಣೆ ಮಾಡಿದೆ. ಫೀಲ್ಡ್ ಮಾರ್ಷಲ್ ಮುನೀರಾ ತನ್ನ ಶಿಷ್ಯನನ್ನ ನ್ಯೂಕ್ಲಿಯರ್ ಕಮಾಂಡ್ ಮುಖ್ಯಸ್ಥನ ಸ್ಥಾನಕ್ಕೆ ತಂದು ಕೂರಿಸಿಕೊಂಡಿದ್ದಾನೆ. ಪಾಕಿಸ್ತಾನದ ಹೊಸ ಪರಮಾಣು ಕಮಾಂಡ್ ಮುಖ್ಯಸ್ಥರನ್ನಾಗಿ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಮೀರ್ ರಜಾನನ್ನ ನೇಮಿಸಲಾಗಿದೆ. ಈತ ಪಾಕಿಸ್ತಾನದ ನ್ಯಾಷನಲ್ ಸ್ಟ್ರಾಟಜಿಕ್ ಕಮಾಂಡ್ನ ಕಮಾಂಡರ್. ಪಾಕ್ ಸೇನೆಯಲ್ಲಿದ್ದು ಹೊಸದಾಗಿ ಸೃಷ್ಟಿಸಲಾದ 4 ಸ್ಟಾರ್ ಜನರಲ್ ಹುದ್ದೆ.
2025 ನವೆಂಬರ್ನಲ್ಲಿ 27ನೇ ತಿದ್ದುಪಡಿ ತಂದು ಈ ಹೊಸ ಹುದ್ದೆ ಸೃಷ್ಟಿಸಲಾಗಿತ್ತು. ಇದಕ್ಕೂ ಮೊದಲು ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ ಕಮಿಟಿಯನ್ನು ಹುದ್ದೆ ಇತ್ತು. ಆದರೆ ಆ ಹುದ್ದೆಯನ್ನು ತೆಗೆದುಹಾಕಿ ಅದರ ಜಾಗದಲ್ಲಿ ಈ ಹೊಸ ಹುದ್ದೆಯನ್ನು ರಚಿಸಲಾಯಿತು. ಪಾಕ್ನ ರಬ್ಬರ್ ಸ್ಟ್ಯಾಂಪ್ ಪ್ರಧಾನಿ ಶಹಬಾಜ್ ಶರೀಫ್ ಈ ನೇಮಕಾತಿಯನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಅಥವಾ ಪಾಕಿಸ್ತಾನ ಪ್ರಧಾನಿಗೆ ಅಧಿಕೃತವಾಗಿ ಆದೇಶ ಕೊಡುವಂತೆ ಮುನೀರಾ ಆದೇಶವನ್ನು ಕೊಡಿಸ್ಕೊಂಡಿದ್ದಾರೆ. ಈ ನೇಮಕಾತಿ ಬಹಳ ಅಚ್ಚರಿ ಕಾರಣ ಆಗಿದೆ ಪಾಕ್ನಲ್ಲಿ. ಯಾಕಂದ್ರೆ ಈತನಿಗಿಂತ ಸೀನಿಯರ್ ಆಗಿದ್ದ ಇನ್ನೂ ಅನೇಕ ಅಧಿಕಾರಿಗಳನ್ನ ಕಡೆಗಣಿಸಿ ಪಟ್ಟವನ್ನ ಕಟ್ಟಲಾಗಿದೆ. ಇಲ್ಲಿ ಮುನೀರ್ಗೆ ಈ ಅಮೀರ್ ರಜಾ ನಿಷ್ಠೆ ತೋರಿದ್ರು ಅಂತ ಆತನ ಕೈಗೆ ಅಣ್ವಸ್ತ್ರದ ಜವಾಬ್ದಾರಿ ಕೊಡಲಾಗಿದೆ ಅಂತ ಹೇಳಿ ಟೀಕೆ ಮಾಡಲಾಗ್ತಿದೆ ಪಾಕಿಸ್ತಾನದ ಒಳಗೇನೆ. ಇನ್ನು ನಮ್ಮಲ್ಲಿ ಪ್ರವಾಹ ಉಂಟಾಗೋದಕ್ಕೆ ಭಾರತವೇ ಕಾರಣ ಅಂತ ಪಾಕ್ ಆರೋಪ ಮಾಡಿತ್ತಲ್ಲ, ಅದನ್ನ ಭಾರತ ತಳ್ಳಿ ಹಾಕಿದೆ. ಚೆನಾಬ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗೋಕೆ ಜಮ್ಮು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುರಿದ ಭಾರಿ ಮಳೆ ಕಾರಣ, ನಾವೇ ನಿಮಗೆ ನೀರು ಬಿಟ್ಟು ನಿಮ್ಮಲ್ಲಿ ಪ್ರವಾಹ ಸೃಷ್ಟಿ ಮಾಡಿಲ್ಲ ಅಂತ ಭಾರತ ಹೇಳಿದೆ. ಇಲ್ಲಿ ನೋಡಿ, ಪಾಕಿಸ್ತಾನದ ಹವಾಮಾನ ಇಲಾಖೆನೇ ಅತಿಯಾದ ಮಳೆಯಿಂದ ಆಗಿರೋದು ಅಂತ ಹೇಳಿ ಇರೋದ್ರಲ್ಲೇ ಸ್ವಲ್ಪ ಸೈಂಟಿಫಿಕ್ ಆಗಿ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಆದರೆ ಪೊಲಿಟಿಷಿಯನ್ಸ್ ತುಂಬಿರೋ ಪಾಕಿಸ್ತಾನದ ಸರ್ಕಾರ ಅದರಲ್ಲೂ ಪಾಲಿಟಿಕ್ಸ್ ಮಾಡಕ್ ನೋಡಿದೆ, ಭಾರತ ನೀರು ಬಿಟ್ಟಾಗಿರೋದು ಅಂತ ಹೇಳಿ. ಏನೋ ಯುಕ್ರೇನ್ನಲ್ಲಿ ಮಿಲಿಟರಿ ಪ್ರೋಗ್ರಾಮ್ ನಡೀತಾ ಇದ್ದ ಜಾಗದ ಮೇಲೆ ರಷ್ಯಾ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿ ದಾಳಿ ಮಾಡಿದೆ. 10ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ, 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪೂರ್ವ ಯುಕ್ರೇನ್ನ ಮಿಲಿಟರಿ ಸೈಟ್ಸ್ ಮೇಲೂ ಕೂಡ ರಷ್ಯಾ ಅಟ್ಯಾಕ್ ಮಾಡಿದೆ. ಸ್ಲೋವಿಯಾನ್ಸ್ಕ್, ಸುಮಿ ಮತ್ತು ಝಪೋರಿಜಿಯಾ ನಗರದ ಹಲವು ಪ್ರದೇಶಗಳ ಮೇಲೆ ಡ್ರೋನ್ ದಾಳಿಯಾಗಿದೆ. ಅಲ್ಲೂ ಕೂಡ 5ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ, ಹಲವರು ಗಾಯಗೊಂಡಿದ್ದಾರೆ. ರಷ್ಯಾದ ಅತಿದೊಡ್ಡ ಇ ಕಾಮರ್ಸ್ ಕಂಪನಿ ವೈಲ್ಡ್ ಬೆರಿಸ್ ಮೇಲೆ ಯುಕ್ರೇನ್ ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಿತ್ತು, ಅಲ್ಲಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿತ್ತು. ಅದಕ್ಕೆ ಪ್ರತಿಕಾರ ಅಂತ ರಷ್ಯಾ ಈ ರೀತಿ ಮಾಡಿದೆ. ಇನ್ನು ಜುಲೈ 19ನೇ ತಾರೀಕು ಭಾರತೀಯರಿದ್ದ ಹಡಗಿನ ಮೇಲೆ ರಷ್ಯಾ ದಾಳಿ ಮಾಡಿ 4 ಭಾರತೀಯರನ್ನ ಹತ್ಯೆ ಮಾಡಿತ್ತು. ಯುಕ್ರೇನ್ಗೆ ಶಸ್ತ್ರಾಸ್ತ್ರ ಸಾಗಿಸ್ತಾ ಇದ್ದಿದ್ದಕ್ಕೆ ಹಡಗಿನ ಮೇಲೆ ದಾಳಿ ಮಾಡಿದ್ವಿ ಅಂತ ರಷ್ಯಾ ಸಮರ್ಥನೆ ಮಾಡಿಕೊಂಡಿತ್ತು. ಆದ್ರೀಗ ರಷ್ಯಾದ ಈ ವಾದವನ್ನ ಭಾರತ ರಿಜೆಕ್ಟ್ ಮಾಡಿದೆ. ಆ ಹಡಗಲ್ಲಿ ಬರೀ ದವಸ ಧಾನ್ಯಗಳಿದ್ವು, ಗ್ರೇನ್ಸ್, ಯಾವುದೇ ಶಸ್ತ್ರಾಸ್ತ್ರ ಇರಲಿಲ್ಲ ಅಂತ ಭಾರತ ಹೇಳಿದೆ. ಅಲ್ಲದೆ ವಾಣಿಜ್ಯ ಹಡಗು ಮತ್ತು ನಾವಿಕರನ್ನ ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಮಾಡಬಾರದು, ರಷ್ಯಾಗೆ ಈ ವಿಚಾರವನ್ನು ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ ಅಂತ ಭಾರತ ಹೇಳಿದೆ. ಈ ನಡುವೆ ಕಪ್ಪು ಸಮುದ್ರದಲ್ಲಿ ಭಾರತೀಯರು ಇದ್ದ ಮತ್ತೊಂದು ಹಡಗಿನ ಮೇಲೆ ದಾಳಿಯಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಜುಲೈ 18ನೇ ತಾರೀಕು MV ಒಮೋರ್ಫಿ ಅನ್ನೋ ಹಡಗಿನ ಮೇಲೆ ದಾಳಿಯಾಗಿರೋದು ಗೊತ್ತಾಗಿದೆ. ಈ ದಾಳಿಯಲ್ಲಿ ಒಬ್ಬ ಭಾರತೀಯರು ಮೃತಪಟ್ಟಿದ್ದಾರೆ. ಇವರನ್ನ ಸಾಗರ್ ಗುಪ್ತಾ ಅಂತ ಗುರುತಿಸಲಾಗಿದೆ. ಈ ದಾಳಿಯನ್ನ ಕೂಡ ಭಾರತ ಖಂಡಿಸಿದೆ. ಈ ದಾಳಿಯನ್ನ ಮಾಡಿರೋದು ಯುಕ್ರೇನ್ ಅಂತ ದಿ ಫಾರ್ವರ್ಡ್ ಸೀಮೆನ್ಸ್ ಯೂನಿಯನ್ ಆಫ್ ಇಂಡಿಯಾ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಮೂಲಕ ಯುಕ್ರೇನ್ ಕದನದಲ್ಲಿ ಬಲಿಯಾದ ಭಾರತೀಯ ನಾವಿಕರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಇನ್ನು ಸ್ಪೇನ್ ಮತ್ತು ಫ್ರಾನ್ಸ್ನಲ್ಲಿ ಕಾಡ್ಗಿಚ್ಚು ಭೀಕರ ಸ್ವರೂಪಕ್ಕೆ ತಿರುಗ್ತಾ ಇದೆ. 2 ಲಕ್ಷಕ್ಕೂ ಅಧಿಕ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಅದರಲ್ಲೂ ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ ಹೊರವಲಯದಲ್ಲಿ 2 ಕಡೆಯಿಂದ ಬೆಂಕಿ ಹರಡ್ತಾ ಇದೆ. ಇದು ಸ್ಪೇನ್ ಇತಿಹಾಸದಲ್ಲೇ ಅತಿದೊಡ್ಡ ಕಾಡ್ಗಿಚ್ಚು. ಮ್ಯಾಡ್ರಿಡ್ನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರೋ ರಾಬ್ಲೆಡೋ ಡಿ ಚಾವೆಲಾ ಮತ್ತು ಫ್ರೆಸ್ನೆ ಡಿ ಲಾಸ್ ಡೆ ಲಾ ಒಲಿವಾ ಪಟ್ಟಣಗಳತ್ತ ಈ ಬೆಂಕಿ ವೇಗವಾಗಿ ನುಗ್ತಾ ಇದೆ. ಹೀಗಾಗಿ ಸ್ಪೇನ್ನಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಫ್ರಾನ್ಸ್ನಲ್ಲೂ ಕೂಡ ಅಷ್ಟೇ. ಅಲ್ಲಿನ ಗಿರೋಂಡಿ ಮತ್ತು ಲ್ಯಾಂಡೆಸ್ ಅನ್ನೋ ಜಾಗಗಳಲ್ಲಿ ಬೆಂಕಿ ಬೇಗ ಹರಡ್ತಾ ಇದೆ. 19,000 ಹೆಕ್ಟೇರ್ ಅರಣ್ಯ ನಾಶ ಆಗಿದೆ. ಹೀಗಾಗಿ ಅಲ್ಲಿನ ಕ್ಯಾಪ್ ಫೆರೆಟ್ ಅನ್ನೋ ಪ್ರದೇಶವನ್ನು ಸಂಪೂರ್ಣ ಖಾಲಿ ಮಾಡಿಸಲಾಗಿದೆ. ಭಾರಿ ಬಿಸಿಗಾಳಿ ಹಾಗೂ ಬಿರುಗಾಳಿ ಇರೋದ್ರಿಂದ ಬೆಂಕಿ 10 ಮೀಟರ್ಗಿಂತ ಎತ್ತರಕ್ಕೆ ಉರಿತಾ ಇದೆ. ಇನ್ನು ಪರಿಸ್ಥಿತಿ ನಿಭಾಯಿಸೋಕೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಯುರೋಪಿಯನ್ ಒಕ್ಕೂಟದ ಸಹಾಯವನ್ನು ಕೇಳಿದ್ದಾರೆ. ಇನ್ನು ಅಮೆರಿಕದ H-1B ವೀಸಾ ವಿಚಾರದಲ್ಲಿ ಟ್ರಂಪ್ ಸರ್ಕಾರಕ್ಕೆ ಅಲ್ಲಿನ ಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ಹೊಸ H-1B ವೀಸಾಗಳಿಗೆ $1 ಲಕ್ಷ ಅಂದರೆ ಸುಮಾರು $96 ಲಕ್ಷ ಶುಲ್ಕ ವಿಧಿಸೋಕೆ ಟ್ರಂಪ್ ಸರ್ಕಾರ ಮುಂದಾಗಿತ್ತು. ಕಮ್ಮಿ ಸಂಬಳಕ್ಕೆ ವಿದೇಶಿಗರನ್ನ ಕೆಲಸಕ್ಕೆ ತಗೊಂಡು ಅಮೆರಿಕನ್ನರ ಉದ್ಯೋಗ ಕಸಿದುಕೊಳ್ಳಲಾಗ್ತಾ ಇದೆ, ಇದು ತಪ್ಪಿಸಬೇಕು ಅಂತ ಟ್ರಂಪ್ ಕಳೆದ ಸೆಪ್ಟೆಂಬರ್ನಲ್ಲಿ ಈ ಭಾರಿ ಶುಲ್ಕ ಹೇರಿದ್ರು. ಸಾಮಾನ್ಯವಾಗಿ ಈ ಮೊದಲು ವೀಸಾಗೆ ಕೇವಲ $2,000 ರಿಂದ $5,000 ಮಾತ್ರ ಫೀಸ್ ಇತ್ತು. ಈಗ ದುಬಾರಿ ಮಾಡಿದ್ರು ಅಂತ ಹೇಳಿ ಈ ನಿಯಮವನ್ನು ಅಮೆರಿಕದ ಮೇಲ್ಮನವಿ ನ್ಯಾಯಾಲಯ ರದ್ದು ಮಾಡಿದೆ. ಸರ್ಕಾರದ ಈ ನಡೆ ಕಾನೂನು ಬಾಹಿರ ಅಂತ ಕೆಳ ಹಂತದ ಕೋರ್ಟ್ ಈ ಹಿಂದೆನೇ ಆದೇಶವನ್ನು ಕೊಟ್ಟಿತ್ತು. ಇದನ್ನು ಟ್ರಂಪ್ ಸರ್ಕಾರ ಅಪೀಲ್ ಮಾಡಿದ್ರು. ಆದರೆ ಈಗ ಆ ಅರ್ಜಿಯನ್ನು ಕೂಡ ವಜಾ ಮಾಡಿರೋ ಕೋರ್ಟ್ ಈ ಹಿಂದಿನ ಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿದಿದೆ.
ಇದರಿಂದ ಅಮೆರಿಕಾಗೆ ಹೋಗೋಕೆ ಕಾಯ್ತಿರೋ IT ಉದ್ಯೋಗಿಗಳಿಗೆ ಹಾಗೂ ಟೆಕ್ ಕಂಪನಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೀತಾ ಇರೋ 2026ರ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತ ಶುಭಾರಂಭ ಮಾಡಿದೆ. ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ಭಾರತಕ್ಕೆ ಮೊದಲ ಪದಕವನ್ನ ಗೆದ್ದುಕೊಟ್ಟಿದ್ದಾರೆ. ಪುರುಷರ ಹೆವಿ ವೇಟ್ ವಿಭಾಗದಲ್ಲಿ 190 kg ಭಾರ ಎತ್ತುವ ಮೂಲಕ ಜಂಡು ಕುಮಾರ್ ಕಂಚಿನ ಪದಕವನ್ನ ಪಡ್ಕೊಂಡಿದ್ದಾರೆ. ಇವರು ತಂದೆ ತರಕಾರಿ ವ್ಯಾಪಾರಿ. ಜಂಡು ಹುಟ್ಟಿನಿಂದಲೇ ಪೋಲಿಯೋಗೆ ತುತ್ತಾಗಿದ್ರು. ಇವರ ಸಾಧನೆಗೆ PM ನರೇಂದ್ರ ಮೋದಿ ಕೂಡ ಅಭಿನಂದಿಸಿದ್ದಾರೆ. ನಿಮ್ಮ ಕಠಿಣ ಶ್ರಮ ಹಾಗೂ ಛಲ ಇಡೀ ದೇಶಕ್ಕೆ ಹೆಮ್ಮೆ ತಂದಿದೆ. ಇದು ಅಸಂಖ್ಯಾತ ಭಾರತೀಯರಿಗೆ ಸ್ಫೂರ್ತಿ ಅಂತ PM ಮೋದಿ ಹೇಳಿದ್ದಾರೆ. ಹಾಗೆ ಭಾರತದ ಸಬ್ ಜೂನಿಯರ್ ಬಾಲಕರ ಹಾಕಿ ತಂಡ ಪಾಕಿಸ್ತಾನಕ್ಕೆ ಸೋಲುಣಿಸಿದೆ. ಯೂತ್ ಹಾಕಿ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ 7-3 ಗೋಲುಗಳಿಂದ ಪಾಕ್ ಅನ್ನ ಭಾರತ ಸೋಲಿಸಿದೆ. ಇದೇ ಟೂರ್ನಿಯಲ್ಲಿ ಆತಿಥೇಯ ಒಮಾನ್ ತಂಡವನ್ನ ಕೂಡ ಭಾರತ 10-1 ಅಂತರದಿಂದ ಸೋಲಿಸಿದೆ. ಭಾರತ ಮತ್ತು ಒಮಾನ್ ವಿರುದ್ಧದ ಪಂದ್ಯಗಳಲ್ಲಿ ನಾಯಕ ಕೇತನ್ ಕುಶ್ವಾಹ ಅತ್ಯುತ್ತಮ ಆಟ ಆಡಿದ್ರು. ಅದರಲ್ಲೂ ಒಮಾನ್ ವಿರುದ್ಧ ಒಬ್ಬರೇ 4 ಗೋಲ್ ಹೊಡೆದ್ರು. ಇನ್ನು ಇದೇ ಟೂರ್ನಿಯಲ್ಲಿ ಭಾರತದ ಸಬ್ ಜೂನಿಯರ್ ಗರ್ಲ್ಸ್ ಹಾಕಿ ತಂಡ ಕೂಡ ಸ್ಪರ್ಧೆ ಮಾಡಿತ್ತು. ಆದರೆ ಈ ಬಾಲಕಿಯರ ತಂಡ ಬಲಿಷ್ಠ ಚೈನಾ ವಿರುದ್ಧ 3-6 ಗೋಲುಗಳ ಅಂತರದಲ್ಲಿ ಸೋಲು ಕಂಡಿದೆ. ಅಂದಹಾಗೆ ಈ ಟೂರ್ನಿ ಮುಂದಿನ ಯೂತ್ ಹಾಕಿ ವಿಶ್ವಕಪ್ನ ಕ್ವಾಲಿಫೈಯರ್ ಸುತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.